ಸಫಲತೆವೆಂದರೆ ಕೇವಲ ಹಣ ಸಂಪಾದಿಸುವುದು ಅಲ್ಲ, ಅದು ಬದಲಾವಣೆ ಮಾಡುವುದು. ನೀವು ಕೆಲಸ ಮಾಡದಿದ್ದರೆ ಕನಸುಗಳು ಕೆಲಸ ಮಾಡುವುದಿಲ್ಲ. ಸಫಲತೆವೆಂದರೆ ಉತ್ತಮವಾಗಿರುವುದು ಅಲ್ಲ, ನಿನ್ನೆಗಿಂತ ಉತ್ತಮವಾಗಿರುವುದು. ನಾಳೆಯ ಸಾಧನೆಗೆ ಏಕೈಕ ಮಿತಿ ಎಂದರೆ ಇಂದಿನ ಅನುಮಾನಗಳು. ಸಫಲತೆ ಎಂದರೆ ಸಣ್ಣ ಪ್ರಯತ್ನಗಳ ಮೊತ್ತ ದಿನಕ್ಕೆ ಪುನರಾವರ್ತಿಸಲ್ಪಡುವುದು. ನೀವು ಸಾಧ್ಯವೆಂದು ನಂಬಿ ನೀವು ಅರ್ಧ ದಾರಿ ಕ್ರಮಿಸಿದ್ದೀರಿ. ಗಡಿಯಾರವನ್ನು ನೋಡಬೇಡಿ, ಅದು ಏನು ಮಾಡುತ್ತದೋ ಅದನ್ನು ಮಾಡಿ. ಅಸಾಧ್ಯವನ್ನು ಸಾಧಿಸುವ ಏಕೈಕ ಮಾರ್ಗವೆಂದರೆ ಅದನ್ನು ನಂಬುವುದು. ಪರಿಪೂರ್ಣ ಕ್ಷಣಕ್ಕಾಗಿ ಕಾಯಬೇಡಿ, ಕ್ಷಣವನ್ನು ತೆಗೆದುಕೊಂಡು ಅದನ್ನು ಪರಿಪೂರ್ಣಗೊಳಿಸಿ. ಯಶಸ್ಸಿನ ಮಾರ್ಗವು ಯಾವಾಗಲೂ ನಿರ್ಮಾಣ ಹಂತದಲ್ಲಿಯೇ ಇರುತ್ತದೆ.